ಖರ್ಗೆ ಸರ್, ಮುಸ್ಲಿಮರು ಕಟ್ಟಿದ ಕೆಂಪು ಕೋಟೆಯನ್ನ ಕೆಡವುತ್ತೀರಾ? ಯಾರು ಹೇಳಿದ್ದಾರೆ ಸರ್ ನಾವು ಹೋಗಿ ಕೆಂಪು ಕೋಟೆಯನ್ನ ಕೆಡವ್ತೀವಿ ಅಂತ? ನಾವು ಮಸೀದಿಗೆ ಹೋಗಿ ಅಲ್ಲಿ ದೇವಸ್ಥಾನ ಇತ್ತು ಅಂತ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಇಲ್ಲಿವರೆಗೂ ನಮ್ಗೆ ಸತ್ಯವನ್ನ ಹೇಳಿದ್ದೀರಾ? ಹೇಳಲೇ ಇಲ್ಲ. ಆ ಮೊಘಲರ ಇತಿಹಾಸವನ್ನಾದ್ರೂ ನಮ್ಗೆ ಸರಿಯಾಗಿ ಹೇಳಿದ್ದೀರಾ? ನಮ್ಗೆ ಹೇಳ್ಕೊಟ್ಟಿರೋದೇನಂದ್ರೆ ಅಕ್ಬರ್ ದಿ ಗ್ರೇಟ್ ಅಂತ. ಇಷ್ಟೇ ಬಿಟ್ರೆ ನಮ್ಗೆ ಸತ್ಯಾಂಶವನ್ನ ಯಾರಾದ್ರೂ ಎಲ್ಲಾದ್ರೂ ನಮ್ಗೆ ಹೇಳಿದಾರ? ಆ ಎಲ್ಲಾ ಸತ್ಯವನ್ನ ಬಚ್ಚಿಟ್ಟಿದ್ರ ಪರಿಣಾಮವಾಗಿಯೇ ಇವತ್ತೆಲ್ಲಾ ಸತ್ಯ ಒಂದೊಂದಾಗಿ ಹೊರಗಡೆ ಬರ್ತಿದೆ. ಆ ಮಕ್ಕಳ ತಲೆಯಲ್ಲಿ ಸುಳ್ಳನ್ನ ತುಂಬಿಸುವಂತಹ ಕೆಲಸ ಯಾಕೆ ಮಾಡ್ತೀರಾ ಸರ್? ಇಂಥ ಅದೆಷ್ಟೋ ಇತಿಹಾಸಗಳು ನಮ್ಗೆ ಗೊತ್ತೇ ಇಲ್ಲ. ಇದೆಲ್ಲ ಹುದುಗಿ ಹೋಗಿದೆ. ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಖರ್ಗೆ ಸರ್, ಸತ್ಯ ಹೊರಗಡೆ ಬಂದಾಗ ನಿಮ್ ಕಸಿವಿಸಿ ಆಗ್ತಾ ಇದೆಯಾ? ನಮಸ್ಕಾರ. ನಮ್ಮ ಖರ್ಗೆ ಸರ್ ಒಂದು ಮಾತು ಹೇಳಿದ್ರು. ನೀವು ಮುಸ್ಲಿಮರು ಕಟ್ಟಿದ ಕೆಂಪು ಕೋಟೆಯನ್ನ ಕೆಡವುತ್ತೀರಾ? ತಾಜ್ ಮಹಲ್ ಅನ್ನ ಕೆಡವುತ್ತೀರಾ? ಕುತುಬ್ ಮಿನಾರನ್ನ ಕೆಡವುತ್ತೀರಾ? ಗೋಲ್ ಗುಂಬಸ್ಸನ್ನ ಕೆಡವುವುದಕ್ಕಾಗಿ ವಿಜಯಪುರಕ್ಕೆ ಬರ್ತೀರಾ ಅಂತ ಕೇಳಿದ್ದಾರೆ. ಸರ್, ಯಾರೂ ಹೋಗಿ ಕುತುಬ್ ಮಿನಾರ್, ತಾಜ್ ಮಹಲ್, ಕೆಂಪು ಕೋಟೆಯನ್ನ ಕೆಡವಬೇಕಾಗಿಲ್ಲ. ಯಾರು ಹೇಳಿದ್ದಾರೆ ಸರ್ ನಾವು ಹೋಗಿ ಕೆಂಪು ಕೋಟೆಯನ್ನ ಕೆಡವ್ತೀವಿ ಅಂತ? ಯಾರಾದ್ರೂ ಹೇಳಿದಾರಾ? ಯಾರಾದ್ರೂ ಹೇಳಿದ್ರೆ ನೀವು ಈ ರೀತಿ ಹೇಳೋದು ಸರಿ. ಆದ್ರೆ ಯಾರೂ ಹೇಳಿಲ್ವೇ? RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದ್ದು ಸರಿ. ಎಲ್ಲಾ ಮಸೀದಿಗೂ ಹೋಗಿ ಅಲ್ಲಿ ಶಿವಲಿಂಗವನ್ನ ಹುಡುಕುವಂಥದ್ದು ತಪ್ಪು. ಎಸ್, ಅವ್ರು ಹೇಳಿದ್ದು ಸರಿ. ಇದನ್ನ ನಾವು ಒಪ್ಕೊಳ್ತೀವಿ. ಆದ್ರೆ ಇತಿಹಾಸವನ್ನ ಹುಡುಕ್ಬಾರ್ದು ಅಂತ ಅವ್ರು ಹೇಳಿದ್ರ? ಅಥವಾ ಇತಿಹಾಸದ ಸತ್ಯವನ್ನ ತಿಳ್ಕೊಳ್ಬಾರ್ದು ಅಂತ ಯಾರಾದ್ರೂ ಹೇಳಿದ್ರ? ನಾವು ಮಸೀದಿಗೆ ಹೋಗಿ ಅಲ್ಲಿ ದೇವಸ್ಥಾನ ಇತ್ತು ಅಂತ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಅಲ್ಲಿಗೆ ಹೋಗಿ ಅದರ ಇತಿಹಾಸವನ್ನ ತಿಳ್ಕೊಳ್ಬಹುದಲ್ವಾ? ಇತಿಹಾಸ ತಿಳ್ಕೊಳ್ಬಾರ್ದು ಅಂತ ಯಾರಾದ್ರೂ ಹೇಳಿದಾರಾ? ಪ್ರತಿ ಒಂದು ದೇಶಕ್ಕೂ, ಪ್ರತಿ ಒಂದು ದೇಶದ ಒಂದೊಂದು ಕಲ್ಲಿಗೂ ಒಂದು ಇತಿಹಾಸ ಇದೆ. ಆ ಎಲ್ಲಾ ಸತ್ಯವನ್ನ ಬಚ್ಚಿಟ್ಟಿದ್ರ ಪರಿಣಾಮವಾಗಿಯೇ ಇವತ್ತೆಲ್ಲಾ ಸತ್ಯ ಒಂದೊಂದಾಗಿ ಹೊರಗಡೆ ಬರ್ತಿದೆ. ಖರ್ಗೆ ಸರ್, ಸತ್ಯ ಹೊರಗಡೆ ಬಂದಾಗ ನಿಮ್ ಕಸಿವಿಸಿ ಆಗ್ತಾ ಇದೆಯಾ? ನಿಮ್ ಕಸಿವಿಸಿ ಆಗ್ಲೇಬೇಕು. ಯಾಕಂದ್ರೆ ನೀವು ಸತ್ಯವನ್ನೆಲ್ಲ ಬಚ್ಚಿಟ್ಟಿದ್ದೀರಲ್ಲ ಸರ್. ನಾವು ಸತ್ಯವನ್ನ ಬಚ್ಚಿಟ್ಕೊಂಡಾಗ್ಲೇ ನಮ್ಗೆ ಈ ರೀತಿ ಕಸಿವಿಸಿ ಆಗೋದು ಸರ್. ನೀವ್ ಇಲ್ಲಿವರೆಗೂ ನಮ್ಗೆ ಸತ್ಯವನ್ನ ಹೇಳಿದ್ದೀರಾ? ಹೇಳಲೇ ಇಲ್ಲ. ಆ ಮೊಘಲರ ಇತಿಹಾಸವನ್ನಾದ್ರೂ ನಮ್ಗೆ ಸರಿಯಾಗಿ ಹೇಳಿದ್ದೀರಾ? ಅದೂ ಹೇಳಲಿಲ್ಲ. ನೀವ್ ಬಿಡಿ, ಶಾಲೆಯಲ್ಲಾದ್ರೂ ನಮ್ಗೆ ಹೇಳ್ಕೊಟ್ಟಿದಾರಾ? ಅದೂ ಇಲ್ಲ. ಆ ಮೊಘಲರ ಅತಿರೇಕ, ಅನ್ಯಾಯ, ಅತ್ಯಾಚಾರದ ವರ್ತನೆಯನ್ನಾದ್ರೂ ನಮ್ಗೆ ಸರಿಯಾಗಿ ಹೇಳ್ಕೊಟ್ಟಿದಾರಾ? ಅದೂ ಹೇಳ್ಕೊಟ್ಟಿಲ್ಲ. ನಮ್ಗೆ ಹೇಳ್ಕೊಟ್ಟಿರೋದೇನಂದ್ರೆ ಅಕ್ಬರ್ ದಿ ಗ್ರೇಟ್ ಅಂತ. ಇಷ್ಟೇ ಬಿಟ್ರೆ ನಮ್ಗೆ ಸತ್ಯಾಂಶವನ್ನ ಯಾರಾದ್ರೂ ಎಲ್ಲಾದ್ರೂ ನಮ್ಗೆ ಹೇಳಿದಾರಾ? ಇಲ್ಲ. ಆದ್ರೆ ಭಗವಾನ್ ಶ್ರೀಕೃಷ್ಣ ಏನ್ ಹೇಳಿದ್ದಾರೆ ಗೊತ್ತಾ? ಸತ್ಯ ಯಾವತ್ತಿದ್ರೂ ಹೊರಗಡೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ನೀವು ಬಚ್ಚಿಟ್ಟಿರುವಂತ ಒಂದೊಂದೇ ಸತ್ಯಗಳು ಈಗ ಪ್ರಕಟ ಆಗ್ತಾ ಇದೆ. ಈ ರೀತಿ ಸತ್ಯಗಳು ಪ್ರಕಟ ಆಗ್ತಾ ಇರುವಾಗ ನಿಮ್ಗೆ ಕಸಿವಿಸಿ ಆಗ್ತಾ ಇದೆ. ಸರ್, ಕೆಡವೋ ಮಾತನ್ನ ಬಿಟ್ಬಿಡಿ ಸರ್. ಅದೆಲ್ಲ ಬೇಕಾಗಿಲ್ಲ, ಅದೆಲ್ಲ ಇರ್ಲಿ. ಆದ್ರೆ ನೀವು ಸತ್ಯವನ್ನ ಒಪ್ಕೊಳ್ಳಿ ಸರ್. ಅದನ್ನ ಮೊಘಲರೇ ಕಟ್ಟಿದ್ದ ಅಥವಾ ಅದಕ್ಕಿಂತ ಮೊದ್ಲು ಅಲ್ಲೇನಾದ್ರೂ ಇತ್ತ? ಈ ವಿಷಯ ಹೇಳಿ ಸರ್. ನೀವು ನಿಜವಾದ ಇತಿಹಾಸವನ್ನ ಹೇಳಿದ್ರೆ ಮಾತ್ರ ಮಕ್ಕಳು ಇತಿಹಾಸದ ರೀತಿನೇ ಓದ್ತಾರೆ. ಆ ಮಕ್ಕಳ ತಲೆಯಲ್ಲಿ ಸುಳ್ಳನ್ನ ತುಂಬಿಸುವಂತಹ ಕೆಲಸ ಯಾಕೆ ಮಾಡ್ತೀರಾ ಸರ್? ವಿ ಆರ್ ನಾಟ್ ಹಿಯರ್ ಟು ಕರೆಕ್ಟ್ ಹಿಸ್ಟ್ರಿ, ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಕರೆಕ್ಟ್ ಹಿಸ್ಟ್ರಿ, ಅಲ್ವಾ ಸರ್? ನೀವು ನಿಮ್ಮ ಸೆಕ್ಯುಲರ್ ಸಿದ್ಧಾಂತಕ್ಕೆ ವಿರುದ್ಧ ಆಗುತ್ತೆ ಅಂತ ಹೇಳಿ, ಯಾವುದೋ ಒಂದು ಸಮುದಾಯಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ ಮಡಿವಂತಿಕೆಯನ್ನ ತೋರಿಸಿ ಸತ್ಯವನ್ನ ಮುಚ್ಚಿಟ್ಟಿದ್ರಿಂದಾನೇ ಇವತ್ತು ಈ ರೀತಿಯ ಪರಿಸ್ಥಿತಿ ಬಂದಿದೆ. ಸಾಲು ಸಾಲು ಹೆಂಡತಿಯರನ್ನ ಹೊಂದಿದ್ದಂತಹ ದೊರೆ ಶಹಜಹಾನ್ ಇಂಥ ಒಂದು ಅಮೋಘವಾದ, ಭವ್ಯವಾದ ಬಂಗಲೆಯನ್ನ ತನ್ನ ಒಬ್ಬಳು ಹೆಂಡತಿಗೋಸ್ಕರ ಕಟ್ಟಿಸಿದ್ದಾನೆ ಅಂದ್ರೆ ಅನುಮಾನ ಬಂದೇ ಬರುತ್ತೆ. ಈ ಅನುಮಾನ ಬಂದು ಇತಿಹಾಸ ತಜ್ಞರು ಒಂದು ವರದಿಯನ್ನ ಮಾಡ್ತಾರೆ. ಇದು ತಾಜ್ ಮಹಲ್ ಅಲ್ಲ, ತೇಜೋ ಮಹಾ ಆಲಯ ಅಂತ ಇವ್ರು ಹೇಳ್ತಾರೆ. ಮುಸ್ಲಿಮರ ನಂಬಿಕೆಗೆ ವಿರುದ್ಧವಾಗಿರುವಂತಹ ಚಿತ್ರಗಳು ಆ ತಾಜ್ ಮಹಲ್ ನಲ್ಲಿದೆ ಅಂತ ಹೇಳಿದ್ದಾರೆ. ತಾಜ್ ಮಹಲ್ ಯಮುನಾ ನದಿಯ ತಟದಲ್ಲಿದೆ. ಅಲ್ಲಿ ಒಂದು ಹಿಂದೂ ದೇವಾಲಯ ಇತ್ತು. ಅದನ್ನ ಕೆಡವಿ ತಾಜ್ ಮಹಲ್ ಅನ್ನ ನಿರ್ಮಿಸಿದ್ದಾರೆ ಅಂತ ಡಾನಿ ಜಾನ್ಸ್ ಕ್ಲಿಪ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವಂತಹ ಸಂದರ್ಶನದಲ್ಲಿ ಪ್ರಾಚೀನ ಮೆಗಾಲಿಫಿಕ್ ಸೈಟ್ಗಳ ಪರಿಶೋಧಕ ಪ್ರವೀಣ್ ಮೋಹನ್ ಹೇಳಿದ್ದಾರೆ. ಇನ್ನು ಕೆಂಪು ಕೋಟೆಯ ವಿಚಾರಕ್ಕೆ ಬಂದ್ರೆ ಅಲ್ಲೂ ಅಷ್ಟೇ ಸನಾತನ ಧರ್ಮಕ್ಕೆ ಸಂಬಂಧಿಸಿರುವಂತಹ ವೈದಿಕ ಶೈಲಿಯಲ್ಲಿರುವಂತಹ ಆನೆಗಳ ಪ್ರತಿಮೆಗಳು ಅದರ ಎಂಟ್ರೆನ್ಸ್ ನಲ್ಲಿದೆ. ಟಿಪಿಕಲ್ ವೇದಿಕ್ ಸ್ಟೈಲ್ ನಲ್ಲಿರುವಂತಹ ಬಾಗಿಲಿನ ಹಿಡಿಕೆಗಳಿದೆ. ವೇದಗಳ ಕಾಲದಲ್ಲಿದ್ದ ರಾಜರ ಲಾಂಛನಗಳು ಕೆಂಪು ಕೋಟೆಯ ಗೋಡೆಯ ಮೇಲಿದೆ. ವೈದಿಕ ಕಾಲದ ವಿಶೇಷತೆಯಲ್ಲಿ ಒಂದಾದ ಅಮೃತ ಶಿಲೆಯ
ಪರದೆಯ ವಿನ್ಯಾಸ ಕೆಂಪು ಕೋಟೆಯಲ್ಲಿದೆ. ವೈದಿಕ ಚಿಹ್ನೆಗಳಾದ ಸೂರ್ಯ ಮತ್ತು ಬಾಣಗಳ ಗುರುತು ಕೆಂಪು ಕೋಟೆಯಲ್ಲಿದೆ. ಇನ್ನು ಕುತುಬ್ ಮಿನಾರ್ಗೆ ನೀವು ಹೋದ್ರೆ ಅಲ್ಲಿ ಹಿಂದೂ ದೇವತೆಗಳ ಪ್ರತಿಮೆಗಳಿದೆ, ನರಸಿಂಹದೇವರ ವಿಗ್ರಹ ಇದೆ. ಇಂಥ ಅದೆಷ್ಟೋ ಇತಿಹಾಸಗಳು ನಮ್ಗೆ ಗೊತ್ತೇ ಇಲ್ಲ. ಇದೆಲ್ಲ ಹುದುಗಿ ಹೋಗಿದೆ. ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಮ್ಗೆ ಗೊತ್ತಿಲ್ಲ ಅನ್ನೋದು ಸರಿ, ಆದ್ರೆ ತಿಳಿಯೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಅದು ನಮ್ಗೂ ಗೊತ್ತು, ನಿಮ್ಗೂ ಗೊತ್ತಿದೆ ಅಲ್ವಾ ಸರ್? ಅಲ್ಲ ಸರ್, ನಿಮ್ಗೆ ಇಷ್ಟೆಲ್ಲಾ ಸತ್ಯ ಗೊತ್ತಿದ್ರು ಕೂಡ ಇತಿಹಾಸವನ್ನ ಮುಚ್ಚಿಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಸರ್. ಇನ್ನಾದ್ರೂ ಈ ಯುವ ಜನತೆ, ಮಕ್ಕಳು ಇತಿಹಾಸವನ್ನ, ಸತ್ಯವನ್ನ ತಿಳ್ಕೊಳ್ಳಿ ಬಿಡಿ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.